ಸರ್, ಈಗ ರಾಮ ಜನ್ಮ ಭೂಮಿಗೆ ಅಲ್ಲಿ ಟೆಂಪಲ್ ಕಟ್ತಾ ಇದ್ದಾರೆ. ಅದಕ್ಕೆ ವಾಟ್ ಈಸ್ ನಿಮ್ಮ ಕಾಂಟ್ರಿಬ್ಯೂಷನ್, NIRM ಇಂದ ಏನು ಕಾಂಟ್ರಿಬ್ಯೂಷನ್ ಸರ್? ಓಕೆ, ಈಗ ರಾಮ ಜನ್ಮಭೂಮಿ ಅದರಲ್ಲಿ ಟೆಂಪಲ್, ಶ್ರೀರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫಸ್ಟ್ ಟೈಮ್ ಅದು ಅವರು ಡಿಸೈನ್ ಮಾಡುವಾಗ ಟೋಟಲ್ ಕಾಂಪ್ಲೆಕ್ಸು ಮತ್ತು ಸ್ಟ್ರಕ್ಚರು ಸ್ಟೋನಲ್ಲಿ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಬಂತು. ಸೆಕೆಂಡ್ ಕಾನ್ಸೆಪ್ಟು, ಇದು ಮಾನ್ಯುಮೆಂಟ್ ಮಾಡೋದು ಮಿನಿಮಮ್ 1000 years ಲೈಫ್ ಇರಬೇಕಂತ ಸೆಕೆಂಡ್ ಆಪ್ಷನ್ ಬಂತು. ಥರ್ಡ್, ಇದರಲ್ಲಿ ಸ್ಟೀಲ್ ಯಾವುದು ಯೂಸ್ ಮಾಡಬಾರ್ದಂತ 3 ಕಂಡೀಷನ್ಸ್ ಬಂತು. ಆವಾಗ ಅವ್ರು ನಮ್ಮ ಹತ್ರ ಶ್ರೀರಾಮ್ ಜನ್ಮಭೂಮಿ ಟ್ರಸ್ಟ್ ಇದೆ, ಅಲ್ಲಿಂದ ಚೇರ್ಮನ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಅವ್ರಿಗೆ ಬೇರೆ ಕಡೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ, IIT, IIC ಎಲ್ಲ ಕಡೆ ಆಲ್ ಬೆಸ್ಟ್ ಬ್ರೈನ್ಸ್ ಇನ್ ದ ಕಂಟ್ರಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಅದು ಎಕ್ಸ್ಪರ್ಟೈಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಹತ್ರ ಒಂದು ಮೀಟಿಂಗ್ ಮಾಡಿದರು. ಆನ್ಲೈನ್ ಮೀಟಿಂಗ್ ಮಾಡಿದ್ವಿ. ಆವಾಗ ಕೋವಿಡ್ ಇತ್ತು 2021 ಮತ್ತು ಆನ್ಲೈನ್ ಮೀಟಿಂಗಲ್ಲಿ ಎಲ್ಲರೂ ಬಂದರು. IITs ಅವರು, IIC ಅವರು, ಬೇರೆ ಯಾರ್ಯಾರು ಇದ್ದಾರೆ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದರು. ನಾನು ಸಹ ಅಟೆಂಡ್ ಮಾಡಿದ್ದೀನಿ, ನಮ್ಮ NIRMಯಿಂದ ಕೂಡ ಅಟೆಂಡ್ ಮಾಡಿದ್ವಿ. ಆಮೇಲೆ ಆವಾಗ ನಾನು ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ, ಇಲ್ಲಿಂದ ಜಸ್ಟ್ 3 minutes ಪ್ರೆಸೆಂಟೇಷನ್. ಮತ್ತು ಅವ್ರು ಹೇಳಿದರು, ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯ ನೆಕ್ಸ್ಟ್ ಡೇ. ಸೊ 21 December 31st ಐ ಅಟೆಂಡೆಡ್ ದ ಮೀಟಿಂಗ್ ಅಟ್ ಅಯೋಧ್ಯ. ನೆಕ್ಸ್ಟ್ ಡೇ ಅಲ್ಲಿ ಅಟೆಂಡ್ ಮಾಡಿದ್ರ ಮೇಲೆ ಅಲ್ಲಿ ಒಂದು ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಆಯಿತು. ಆಮೇಲೆ ಆಫ್ಟರ್ ಮೈ ಡಿಸ್ಕಷನ್ ಅವರು ಹೇಳಿದರು, ಇವ್ರ ಹತ್ರ ಎಕ್ಸ್ಪರ್ಟೈಸ್ ಇದೆ, ವಿ ಶುಡ್ ಟೇಕ್ ದಿ ಸರ್ವಿಸಸ್ ಆಫ್ ದಿಸ್ ಪೀಪಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೆಂಪಲ್ ಅಂತ ಹೇಳಿದ್ವಿ. ಆವಾಗ ಒಂದು MOU ನಾವು ಸೈನ್ ಮಾಡಿದ್ರಿ ಆನ್ ಬಿಹಾಫ್ ಆಫ್ ರಾಮ್ ಜನ್ಮಭೂಮಿ ಟ್ರಸ್ಟ್. ಅಲ್ಲಿ ಮೇನ್ ಕಾಂಟ್ರಾಕ್ಟರ್ಸು, ಎಕ್ಸಿಕ್ಯೂಟಿವ್ಸು LNT, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸು ಟಾಟಾಸು, TCE, ಇವರಿಬ್ಬರು ಮಾಡ್ತಾರೆ. ಈಗ ನಾವು MOU ಮಾಡಿದ್ವಿ. ಅಲ್ಲಿಂದ ಮತ್ತು ಇದು ಕಂಪ್ಲೀಟ್ ರಾಕ್ ಕ್ವಾಲಿಟಿ ಅಸೆಸ್ಮೆಂಟ್, ರಾಕ್ ಕ್ವಾಲಿಟಿ ಟೆಸ್ಟಿಂಗ್ ಆ್ಯಂಡ್ ಎಕ್ಸ್ಪರ್ಟ್ ಅಡ್ವೈಸ್ ನಿಮ್ಮ ಹತ್ರ ನಮ್ಗೆ ಕೊಡಬೇಕಂತ ನಮ್ಗೆ ಹೇಳಿದರು. ಅದು ನಾವು ಒಪ್ಕೊಂಡಿದ್ವಿ. ಆಮೇಲೆ ಏಪ್ರಿಲ್ 2022 ವರ್ಕ್ ಶುರು ಮಾಡಿದ್ವಿ. ನಾವು ಹೋಗುವಾಗ ಅಲ್ಲಿ ಏನಿಲ್ಲ, ಫೌಂಡೇಶನ್ ಶುರು ಇಲ್ಲ, ಏನೆಲ್ಲ ಸ್ಟಾರ್ಟ್ ಮಾಡಿಲ್ಲ. ಆವಾಗ ಫೌಂಡೇಶನ್ ಫಸ್ಟ್ ಲೇಯರಿಂದ ನಾವು ಶುರು ಮಾಡಿದ್ವಿ. ಇಲ್ಲಿ 3 types ಆಫ್ ಸ್ಟೋನ್ಸು ಯೂಸ್ ಮಾಡಿದ್ವಿ. ಯಾಕೆಂದರೆ ಫಸ್ಟು ಫೌಂಡೇಶನ್ಗೆ ಒಂಥರ ಸ್ಟೋನ್ಸ್ ಯೂಸ್ ಮಾಡಬೇಕು, ಸೂಪರ್ ಸ್ಟ್ರಕ್ಚರ್ ಒಂಥರ ಅದು ಕಾರ್ವಿಂಗ್ ಬರಬೇಕು, ಕಾಲಮ್ಸು ಬೀಮ್ಸ್ ಎಲ್ಲ ಬರ್ತಲ್ಲ ಅದಕ್ಕೆ ಒಂದು ಸತಿ ಯೂಸ್ ಮಾಡಬೇಕು, ಮತ್ತು ಡೆಕೋರೇಟಿವ್ ಸ್ಟೋನ್ಸು. ಸೊ 3 types ಆಫ್ ಸ್ಟೋನ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ, ಅವ್ರು ಸೋರ್ಸ್ ಮಾಡಿದ್ದಾರೆ. ಇದರಲ್ಲಿ ನೋಡಿದರೆ 1000 years ಲೈಫ್ ಬರಬೇಕಂದ್ರೆ ನಾವು ಡೀಲಿಂಗ್ ಮಾಡೋದು ಒಂದು ನ್ಯಾಚುರಲ್ ಸ್ಟೋನಲ್ಲಿ. ಕಾಂಕ್ರೀಟ್ ಸ್ಟ್ರಕ್ಚರ್ನಲ್ಲಿ ನಿಮಗೆ ಏನು ಬೇಕೋ ಅದು ಮಾಡ್ಬೋದು, ಸ್ಟೀಲಲ್ಲಿ ಏನು ಮಾಡ್ಬೋದು ಅದು ಮಾಡ್ಬೋದು. ಇದು ನ್ಯಾಚುರಲ್ ಸ್ಟೋನಲ್ಲಿ ನಾವು ಹುಡ್ಕೊಂಡು ಹೋಗಬೇಕಲ್ಲ, ಎಲ್ಲಿ ನಿಮಗೆ ಕರೆಕ್ಟ್ ಸ್ಟೋನ್ ಸಿಕ್ಕುತ್ತೋ, ಇದು ಪ್ರಾಪರ್ಟಿ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನು ನೋಡಿದರೆ ನಾವು ಒಂದು SOP ನಾವು ಮಾಡಿದ್ವಿ, ಆಪ್ರೇಟಿಂಗ್ ಪ್ರೊಸೀಜರ್ ಒಂದು ಇಲ್ಲಿ ಡಿಸೈನ್ ಮಾಡಿದ್ವಿ. ಡಿಸೈನ್ ಮಾಡಿಬಿಟ್ಟು ನಾನು ಇಲ್ಲಿ ಡಿಸೈನ್ ಮಾಡುವಾಗ ಫಸ್ಟು ಮಾಸ್ಟರ್ ಸ್ಯಾಂಪಲ್ ಲ್ಯಾಬ್ ಟೆಸ್ಟಿಂಗ್. ನಮ್ಮ ಹತ್ರ ಇರೋದು ಲ್ಯಾಬ್ ಬೆಸ್ಟ್ ಲ್ಯಾಬೊರೇಟರಿ ಇನ್ ಸೌತ್ ಏಷ್ಯಾ ಫಾರ್ ಡ್ಯಾಮೇಜ್ ಸ್ಟೋನ್ ಟೆಸ್ಟಿಂಗ್ ಅಷ್ಟು ಫೆಸಿಲಿಟೀಸ್ ನಮ್ಮ ಹತ್ರ ಇದೆ. ಇಲ್ಲಿ ಟೆಸ್ಟಿಂಗ್ ಮಾಡೋಣ. ಟೆಸ್ಟಿಂಗಲ್ಲಿ ಯಾವ ಸ್ಯಾಂಪಲ್ ಕ್ಲಿಯರ್ ಆಗುತ್ತೋ ಅದು ಸ್ಯಾಂಪಲ್ಲು ಯಾವ ಕ್ವಾರಿಯಿಂದ ಬಂತು ಆ ಕ್ವಾರಿಯಲ್ಲಿ ಹೋಗಿ, ಮತ್ತು ಬ್ಲಾಕ್ಸ್ ಬರುತ್ತಲ್ಲ ಅಲ್ಲಿ ಹೋಗಿ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ. ಅಲ್ಲಿ ಫ್ಲಾಸ್ ಇರ್ಬೋದು, ಮೈಕ್ರೋ ಕ್ರಾಕ್ಸ್ ಇರ್ಬೋದು, ಇಂಟ್ರೂಷನ್ಸ್ ಇರ್ಬೋದು, ಬೇರೆ ಏನು ಡಿಫೆಕ್ಟ್ಸ್ ಇರಬಾರ್ದು, ಸ್ಟ್ರೆಂತ್ ಇರಬೇಕು, ಇಂಟಿಗ್ರಿಟಿ ಇರಬೇಕು, ಸೌಂಡ್ನೆಸ್ ಇರಬೇಕು, ವಾಟರ್ ಅಬ್ಸರ್ಷನ್ ಇರಬೇಕು, ಕೆಲವು ಪ್ರಾಪರ್ಟೀಸ್ ಇದೆ. ಅದು ನಾವು ಮಾಡಬೇಕಾಗಿತ್ತು. ಅದು ಹೋಗಿ ಸೈಟಲ್ಲಿ ಮಾಡ್ತೀವಿ. ಥರ್ಡ್ ಸ್ಟೇಜ್ ಸೈಟ್ ಅಯೋಧ್ಯ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇನ್ನೊಂದು ಇನ್ಸ್ಪೆಕ್ಷನ್, ಫೈನಲ್ ಇನ್ಸ್ಪೆಕ್ಷನ್. ಒಂದು ಲ್ಯಾಬೊರೇಟ್ರಿ, ಸೆಕೆಂಡ್ ಕ್ವಾರಿ ಸೈಟು, ಥರ್ಡು ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್. ಇದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಆಮೇಲೆ ಈ ಸ್ಟೋನು ಅಲ್ಲಿ ಎರೆಕ್ಷನ್ಗೆ ಹೋಗುತ್ತೆ. ಇದು ಸಿಸ್ಟಮ್ ನಾವು ಡೆವಲಪ್ ಮಾಡಿ, ಮತ್ತು ಇದು ನೋಡಿದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ 1000 years ಇರಬೇಕಂದ್ರೆ ಅದು ಪ್ರಾಪರ್ಟಿ ಗ್ರನೈಟ್ ಫ್ಯಾಮಿಲಿಯಲ್ಲಿ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ನಾವೇನು ಮಾಡಿದ್ವಿ, ಗ್ರನೈಟಿಗೆ ಅಪ್ರೂವ್ ಮಾಡಿದರೆ ಮೋಸ್ಟ್ಲಿ ಗ್ರಾನೈಟ್ ಸ್ಟೋನ್ಸು ಸೌತ್ ಇಂಡಿಯಾದಲ್ಲಿ ಸಿಗುತ್ತೆ, ಕರ್ನಾಟಕ, ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು. ಈಗ ನಾವು ಸೋರ್ಸ್ ಮಾಡುವಾಗ ನಮ್ಮ ಹತ್ರ ಕೆಲವು ಸ್ಯಾಂಪಲ್ಸ್ ಇತ್ತು, ಅವರು ಸ್ಯಾಂಪಲ್ಸ್ ಇಲ್ಲಿ ಕಳಿಸಿದ್ರು. ಅದನ್ನು ಟೆಸ್ಟ್ ಮಾಡಿದ್ರೆ ನಾವು ಕೆಲವು ರಿಜೆಕ್ಟ್ ಮಾಡಿದ್ವಿ, ಕೆಲವು ಅಪ್ರೂವ್ ಮಾಡಿದ್ವಿ. ಅಪ್ರೂವ್ ಮಾಡಿದ್ರೆ ಸಾದರಲ್ಲಿ
ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮತ್ತು ಕೆಲವೊಂದು ಸಿರಾಂದ ಕೂಡ ಬಂತು. ಇದೆಲ್ಲ ಮ್ಯಾಕ್ಸಿಮಮ್ 60% ಫೌಂಡೇಶನ್ ಸ್ಟೋನ್ 7 ಲೇಯರ್ಸ್ ನಾವು ಮಾಡಬೇಕಾಗಿತ್ತು. ಆಲ್ಮೋಸ್ಟ್ 20,700 ಸ್ಟೋನ್ಸ್ ನಾವು ಲೇ ಮಾಡಿದ್ದೀವಿ ಬ್ಲಾಕ್ಸ್ 7 ಲೇಯರ್ಸಿಗೆ. 7 ಲೇಯರ್ಸ್ಗೆ 1, 2, 3 ಒಂದು ಬ್ಲಾಕ್ ಎಷ್ಟು ಬರುತ್ತೆ ಸೈಜ್? ಕೊಡ್ತೀನಿ, ನಾನು ಸೈಜ್ ಕೊಡ್ತೀನಿ. 1.2 meters by 80 centimeters, 0.8 meters by 1.2 meters. ಅದು ಬ್ಲಾಕ್ ಸೈಜ್ ಅಪ್ರಾಕ್ಸಿಮೇಟ್. ವೇರಿಯಸ್ ಸೈಜಸ್ ಬರುತ್ತೆ, ಸೇಮ್ ಸೈಜ್ ಬರಲ್ಲ, ಬೇರೆ ಸೈಜಸ್ ಬರುತ್ತೆ. ಮತ್ತು ಇದನ್ನು ಇಂಟರ್ಲಾಕಿಂಗ್ ಒಂದು ರಾಕ್ ಕೋರಲ್ಲಿ ಇಂಟರ್ಲಾಕಿಂಗ್ ಮಾಡ್ತೀವಿ. ಒಂದು ಹೋಲ್ಸ್ ಮಾಡೋದು, ಇನ್ನೊಂದು ಕೋರ್ ಮಾಡೋದು, ಅದು ಇಂಟರ್ಲಾಕ್ ಮಾಡೋದು. ಓಕೆ ಓಕೆ. ಸೈಡಲ್ಲಿ ಕೂಡ ಅದೇ ಲಾಕಿಂಗ್ ಮಾಡೋದು. ಹಿಂಗೆ ಹೋಗಲ್ಲ, ಅದು ಹಂಗೆ ಇರುತ್ತೆ. ಅದು ಮಾಡಿದ್ವಿ. ಮತ್ತು 60-70% ಆದ್ರ ಮೇಲೆ ಇಲ್ಲಿ ಸಪ್ಲೈ ನಮಗೆ ಸಿಕ್ಕಿಲ್ಲ. ಮತ್ತು ಸೋರ್ಸಿಂಗ್ ಮಾಡುವಾಗ ಕರೀಂನಗರ್ ಡಿಸ್ಟ್ರಿಕ್ಟ್, ತೆಲಂಗಾಣ, ವಾರಂಗಲ್ ಅಲ್ಲಿ ಮತ್ತು ಒಂಗೋಲಿಂದ ಮಿಕ್ಕಿದ ಸ್ಟೋನ್, ರೆಸ್ಟ್ ಆಫ್ ದ ಸ್ಟೋನ್ಸ್ ಅಲ್ಲಿಂದ ನಾವು ಟೆಸ್ಟ್ ಮಾಡಿ, ಮತ್ತೆ ಇಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿ, ಆಮೇಲೆ ಅಲ್ಲಿ ಕ್ವಾರಿ ವಿಸಿಟ್ ಎಲ್ಲ ಮಾಡಿ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಮಾಡಿದ್ವಿ. ಸೊ ಇಟ್ ಈಸ್ ಅ ಲೆಂತಿ ಆ್ಯಂಡ್ ಲಾಂಗ್ ಪ್ರೊಸೀಜರ್, ಬಟ್ ವಿ ಹ್ಯಾವ್ ಟೇಕನ್ ಎಕ್ಸ್ಟ್ರೀಮ್ ಕೇರ್. ನಾವು ತಗೊಂಡು ಅದನ್ನು ಕ್ಲಿಯರ್ ಮಾಡಿ ಫೌಂಡೇಶನ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಹೌ ಮೆನಿ ಡೇಸ್ ಇಟ್ ಟುಕ್ ಫಾರ್ ದಿಸ್ ಒನ್ ಪ್ರೊಸೆಸ್? ಇಟ್ ಟುಕ್ಸ್ ಆಲ್ಮೋಸ್ಟ್ ಅಬೌಟ್ 7-8 months ಟು ಕಂಪ್ಲೀಟ್ ದಿ ಗ್ರಾನೈಟ್ ಫೌಂಡೇಶನ್ ಓನ್ಲಿ. ಅಷ್ಟಾಯಿತು. ಸೊ ಸೈಡ್ ಬೈ ಸೈಡ್ ಮತ್ತು ಇದನ್ನು ಮಾಡಿದ್ವಿ ಸೂಪರ್ ಸ್ಟ್ರಕ್ಚರ್ ಅದು ನೋಡಿದರೆ ಅಲ್ಲಿ ಡಿಸೈಡ್ ಆಗಿರೋದು ಸ್ಯಾಂಡ್ ಸ್ಟೋನು. ರಾಜಸ್ಥಾನ್ ಇಸ್ ಫೇಮಸ್ ಫಾರ್ ಸ್ಯಾಂಡ್ ಸ್ಟೋನು, ಸ್ಪೆಷಲಿ ಬನ್ಸಿಪಾಪುರ್ ಏರಿಯಾಯಿಂದ, ಬನ್ಸಿಪಾಪುರ್, ಪಿಂದ್ವಾರ, ಬಯಾನ ಅಲ್ಲಿಂದ ಸ್ಯಾಂಡ್ ಸ್ಟೋನ್ ತಗೊಂಡು ಬಂದು 3 ವೆರೈಟೀಸ್. ಮತ್ತು ಅಟ್ಲೀಸ್ಟ್ 7-8 ವೆರೈಟೀಸ್ ಇಲ್ಲಿ ನಾವು ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ಯಾವುದು ಕ್ಲಿಯರ್ ಆಯಿತು ಅಲ್ಲಿ ಮತ್ತೆ ಕ್ವಾರಿ ವಿಸಿಟ್ ಮಾಡಿ ಅಲ್ಲಿಂದ ಚೆಕ್ ಮಾಡಿ ಮತ್ತು ಅಯೋಧ್ಯೆ ಸೈಟಿಗೆ ಕಳಿಸಿದ್ವಿ. ಥರ್ಡ್, ಫಾರ್ ಇಂಟೀರಿಯರ್ಸು, ಫ್ಲೋರ್ ಮತ್ತು ಡೋರ್ಸ್, ವಿಂಡೋಸ್ ಇದಕ್ಕೆಲ್ಲ ಮಾಡೋಕ್ಕೆ ಮಾರ್ಬಲ್ ಡಿಸೈನ್ ಮಾಡಿ. ದ ಬೆಸ್ಟ್ ಮಾರ್ಬಲ್ ಅವೈಲಬಲ್ ಇನ್ ದ ಕಂಟ್ರಿ ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಮಾರ್ಬಲ್ ಇನ್ ದ ವರ್ಲ್ಡ್, ಮಕ್ರಾನ. ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿ ಮಕ್ರಾನ ಮಾರ್ಬಲ್ ಅಪ್ರೂವ್ ಮಾಡಿದ್ವಿ. ಈಗ 3 types ಆಫ್ ಸ್ಟೋನ್ಸಲ್ಲಿ ಯೂಸ್ ಮಾಡಿದ್ವಿ. ಸೊ ಮಕ್ರಾನ ಮಾರ್ಬಲ್ ಬಂದಿದೆ ಫಾರ್ ವಿಂಡೋಸ್ ಆ್ಯಂಡ್ ಡೆಕೋರೇಟಿವ್ ಸ್ಟೋನ್ಸ್. ಇದು ನಾವು ಮಾಡಿದ್ವಿ. ಇದು ಎಲ್ಲ ಇಲ್ಲಿ ಒಂದು ನಾವು ಫೀಲ್ಡ್ ಟೆಸ್ಟ್ ಮಾಡುವಾಗ ಬೇರೆ ಟೆಕ್ನಿಕ್ಸ್ ಅಪ್ಲೈ ಮಾಡ್ತೀವಿ. ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಅಪ್ಲೈ ಮಾಡಿದ್ವಿ, ಬೇಸಿಕ್ ಟೆಸ್ಟ್ ಕೂಡ ಅಪ್ಲೈ ಮಾಡಿದ್ವಿ. ಎಲ್ಲ ಎಲ್ಲಿ ಡೌಟ್ ಬಂತ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಪ್ಲೈ ಮಾಡಿ ಕನ್ಫರ್ಮೇಷನ್ ಮಾಡ್ತೀವಿ. ಸೊ ನಾವು ಏನು ಕಾಂಪ್ರಮೈಸ್ ಎಲ್ಲಿ ಮಾಡಿಲ್ಲ. ಫೈನಲ್ ಅಪ್ರೂವ್ಡ್ ಮೆಟೀರಿಯಲ್ ಅಂದರೆ ಇಟ್ ಈಸ್ ಗುಡ್ ಇನ್ ಎವ್ರಿ ಸೆನ್ಸ್ ಟು ವಿತ್ಹೋಲ್ಡ್ ಫಾರ್ 1000 years. ಅಷ್ಟೊಂದು ಕೇರ್ ನಾವು ತಗೊಂಡು, ಮ್ಯಾಕ್ಸಿಮಮ್ ಕೇರ್ ತಗೊಂಡು ಮಾಡಿದ್ವಿ. ಇದಕ್ಕೆ 24/7 ನಮ್ಮ ಟೀಮಲ್ಲಿ ಇರಬೇಕು, ಇಲ್ಲಾಂದರೆ ಆಗಲ್ಲ. ಆಲ್ಮೋಸ್ಟ್ ವಿ ಹ್ಯಾವ್ ಟೆಸ್ಟೆಡ್ ಅಬೌಟ್ 1 lakh ಸ್ಟೋನ್ಸ್ ಸೋ ಫಾರ್. ನಿಮ್ಮ ಎಷ್ಟು ಜನ ನಿಮ್ಮ ಸ್ಟಾಫಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಈಗ ನಮ್ಮ ಸ್ಟಾಫ್ ಅಟ್ಲೀಸ್ಟು 5+ year 10 people ಆರ್ ಇನ್ವಾಲ್ವ್ಡ್. ಅಲ್ಲಿ ಸೈಟಲ್ಲಿ 1, 2, 4 people ಆರ್ ಅಟ್ ದ ಸೈಟ್. ಇಲ್ಲಿ ಅಯೋಧ್ಯೆಯಲ್ಲಿ 2 ಇದ್ದಾರೆ, ರಾಜಸ್ಥಾನಲ್ಲಿ 2 ಇದ್ದಾರೆ. ಇಲ್ಲಿ ಒಂದು ಟೀಮು ಟೆಸ್ಟಿಂಗ್ ಮಾಡ್ತಾಯಿದ್ದಾರೆ. ನಾನು ಆಲ್ಮೋಸ್ಟ್ ಎವ್ರಿ ಮಂತ್ ನಾನು ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಎಲ್ಲ ಸೈಟಿಗೆ ಹೋಗ್ತೇನೆ, ಅಲ್ಲಿ ಹೋಗ್ತೇನೆ, ಅಯೋಧ್ಯೆ ಹೋಗ್ತೇನೆ, ಎಲ್ಲ ಕಡೆ ಹೋಗ್ತೇನೆ. ನಾವು ಹೋಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ದಿಸ್ ಇಸ್ ದ ಅಲ್ಟಿಮೇಟ್ ಥಿಂಗ್. ಇದು ಫೈನಲ್ ಏನೋ ಒಂದು, ಇದು ರಾಮ್ಲಲ್ಲಾ ಸ್ಟ್ಯಾಚ್ಯೂ ಅದು ಮಾಡುವಾಗ ಬೇರೆ ಬೇರೆ ಸ್ಯಾಂಪಲ್ಸ್ ಬಂತು. ಕೆಲವು ಸ್ಯಾಂಪಲ್ಸ್ ಅಪ್ರೂವ್ ಮಾಡಿದ್ವಿ, ಕೆಲವು ಅಪ್ರೂವ್ ಮಾಡಿಲ್ಲ. ಮತ್ತು ಫೈನಲಿ ಇಲ್ಲಿ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಫೈನಲಿ ನಾವು ನೋಡಿದ್ದು 2 ಸ್ಯಾಂಪಲು ಇಲ್ಲಿಂದ ಐಡೆಂಟಿಫೈ ಮಾಡಿದ್ದೀವಿ. SD ಕೋಟ ನಿಯರ್ ಮೈಸೂರು. ಮೈಸೂರು ಅವರು ನಿಮಗೆ ಗೊತ್ತಿರ್ಬೋದು. ಇವರು ಯೋಗಿರಾಜ್ ಅವ್ರಿಗೆ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ವಿ, ಸರ್ಟಿಫಿಕೇಟ್ ಎಲ್ಲ. ನೀವು ಅವ್ರ ಹತ್ರ ಮಾತಾಡಿದ್ರಿ ಯೋಗಿರಾಜ್ ಹತ್ರ ಆರ್ಟ್ ಸ್ಕಲ್ಪ್ಚರ್ಸ್ ಮಾಡ್ತಾರಲ್ಲ, ನೀವು ಯಾವ ರೀತಿ ಏನು ಮಾತಾಡಿದ್ರಿ, ಹೇಗೆ? ಅವ್ರಿಗೆ ಇದು ಸ್ಯಾಂಪಲ್ಲು ಅವ್ರಿಗೊಂದು ಸ್ಟೋನ್ ಕೊಡ್ತಾರೆ ಇದು ಮಾಡಲಿಕ್ಕೆ. ನಾವು ಟೆಸ್ಟ್ ಮಾಡಿ ಅದು ಓಕೆನಾ ಇಲ್ವಾ, ಕಾರ್ವಿಂಗ್ ಆಗುತ್ತಾ ಇಲ್ವಾ, 100 ಅದು ಸ್ಟ್ಯಾಚ್ಯೂ ಮಾಡ್ಬೋದಾ ಇಲ್ಲ ಅಂತ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ನಾವು ಅಡ್ವೈಸ್ ಮಾಡಿದ್ವಿ. ಓಕೆ. ಮತ್ತು ಈಗ ಫೈನಲಿ 3 ಸ್ಟ್ಯಾಚ್ಯೂಸ್ ಮಾಡಿದ್ವಿ. ಮಕ್ರಾನ ಮಾರ್ಬಲ್ 1, ಗ್ರಾನೈಟ್ 2 ಮಾಡಿದ್ವಿ. ನಿನ್ನೆ ಇನ್ಸ್ಟಾಲ್ ಮಾಡಿದ್ದು ಇಲ್ಲಿ SD ಕೋಟ ಇವರು ಮಾಡಿದ್ದು 1 ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ವಿ ಆಲ್ರೆಡಿ. ಅದು ಯಾವುದು? SD ಕೋಟ. ಕಲ್ಲು ಯಾವುದದು? ಗ್ರಾನೈಟ್. ಅದು ಮಕ್ರಾನ ಗ್ರಾನೈಟಾ? ಇಲ್ಲ, ಮಕ್ರಾನ ಮಾರ್ಬಲ್. ಈ ಗ್ರಾನೈಟ್ ಇಲ್ಲಿದು 3 ಸ್ಟ್ಯಾಚ್ಯೂಸ್ ಇಲ್ಲಿ SD ಕೋಟ ಸಿಗುತ್ತೆ. ಗ್ರಾನೈಟು ಅಲ್ಲೇ ಸಿಗುತ್ತಾ? ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಯಿತು. ಓಕೆ, ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಯಿತು.
ಈಗ ಸ್ಯಾಂಪಲ್ಸ್ ಎಲ್ಲ ಅಲ್ಲಿ ಇಟ್ಟಿದ್ವಿ, ಒಂದು ಸತಿ ನೋಡಿ. ಓಕೆ, ಐ ವಿಲ್ ಶೋ ಯು ದ ಸ್ಯಾಂಪಲ್. ಇದು ಫಸ್ಟ್ ಟೈಮ್ ಐ ಆಮ್ ಲೀಕಿಂಗ್ ಟುಡೇ. ಅವ್ರಿಗೆ ಯಾರು ಗೊತ್ತಿಲ್ಲ, ಇಂಡಿಯಾದಲ್ಲಿ ಯಾರು ಗೊತ್ತಿಲ್ಲ, ಅವರೊಬ್ಬರಿಗೆ ಮಾತ್ರ, ನಿರ್ಬೇಂದ್ರ ಮಿಶ್ರಾಜಿ ಅವರೊಬ್ಬರಿಗೆ ಮಾತ್ರ ಗೊತ್ತಿತ್ತು. ಇಟ್ಸ್ ಅ ಕಾನ್ಫಿಡೆನ್ಷಿಯಲ್. ಈಗೆಲ್ಲ ಮುಗಿದೋಯ್ತಲ್ಲ ಈಗ ಅದೇ ನಾನು ಹೇಳ್ತಾ ಇದ್ದೀನಿ. ಗುಡ್. ಹಾಂ, ಸೊ NIRM ಕಾಂಟ್ರಿಬ್ಯೂಷನ್ ಟು ರಾಮ್ ಜನ್ಮಭೂಮಿ ಟ್ರಸ್ಟ್ಗೆ. ಓಕೆ, ಈಗ ನಿಮ್ಗೇನು ಅನಿಸುತ್ತೆ? ಸೋಲ್ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಹೇಗೆಂದರೆ ಇಷ್ಟೊಂದು ದೊಡ್ಡ ಮಾನ್ಯುಮೆಂಟ್ ಆಫ್ ಮಾಡರ್ನ್ ಎರಾ, ಇಟ್ ಈಸ್ ಸಂಬಡೀಸ್ ಇಮ್ಯಾಜಿನೇಷನ್. ಅದು ವಿ ಮೇಡ್ ಇಟ್ ಪ್ರಾಕ್ಟಿಕಲ್. ಇದು ಒಂದು ಟೆಕ್ನಾಲಜಿ ಎಲ್ರಿಗೆ ನಾವು ಪಾಸ್ ಮಾಡಬೇಕು. ದ ಪ್ರೈಡ್ ಆಫ್ ದ ಕಂಟ್ರಿ. ದಿಸ್ ಹಸ್ ಬಿಕಮ್ ಒನ್ ಆಫ್ ದ ವಂಡರ್ಸ್. ಮತ್ತು ಇದರಲ್ಲಿ ಏನು ಅಡ್ವಾಂಟೇಜ್ ಆಗಿದೆ ನಾನು ನೋಡಿದ್ದು, ಅಲ್ಲಿ ವರ್ಕರ್ಸಿಂದ ಟಾಪ್ ಬ್ರಾಸ್ವರೆಗೆ ಅಷ್ಟೊಂದು ಡಿಸಿಪ್ಲಿನ್. ನೋ ಸಿಗರೆಟ್, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ನೋ ಪಾನ್, ನಥಿಂಗ್. ಅಷ್ಟೊಂದು ಡಿವೋಟೆಡ್ ಇದ್ದಾರೆ. ಓಹೋ, அந்த ಪ್ಲೇಸಲ್ಲಿ ಹೋಗಿ ನೋಡಿದರೆ ಅಷ್ಟೊಂದು ಡಿವೋಟೆಡ್. ಒಂದು ಬ್ಯಾಡ್ ವರ್ಡ್ ಇಲ್ಲ, ಏನಿಲ್ಲ. ಅಷ್ಟೊಂದು ಡಿಸಿಪ್ಲಿನ್ ಇದೆ. ಎವ್ರಿಬಡಿ ಇಸ್ ಡೆಡಿಕೇಟೆಡ್ ಟು, ಬಿಕಾಸ್ ದಿಸ್ ಬರ್ತ್ ಆಫ್ ರಾಮ್, ಶ್ರೀರಾಮ್. ಸೊ ಎವ್ರಿಬಡಿ ಇಸ್ ಡೆಡಿಕೇಟೆಡ್, ಸೋ ಮಚ್ ಡೆಡಿಕೇಟೆಡ್. ಈಗ ನಾವು ಅಲ್ಲಿ ಹೋಗಿ ಎಲ್ಲ ಮಾಡಿದ್ದೀವಲ್ಲ, ಮ್ಯಾಕ್ಸಿಮಮ್ ಅಡ್ವೈಸ್ ಕೊಟ್ಟಿದ್ದೀವಿ. ರಾಕ್ ಇಂಜಿನಿಯರಿಂಗ್ ಅಂತ ಏನು, ರಾಕ್ ಮೆಕ್ಯಾನಿಕ್ಸ್ ಅಂತ ಏನು, ಮತ್ತು ರಾಕ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಅದು ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗುತ್ತೆ, ಫ್ಯೂಚರಲ್ಲಿ ಏನು ಆಗ್ಬೋದು, ಅದನ್ನು ಪ್ರೊಟೆಕ್ಟಿವ್ ಮೆಜರ್, ಪ್ರಿವೆಂಟಿವ್ ಮೆಷರ್ಸ್ ಏನು ಮಾಡಬೇಕು, ಅದಕ್ಕೆ ಇದೆಲ್ಲ ಹೇಳಿಕೊಟ್ಟಿದ್ದೀವಿ. ಈಗ ನಿಮ್ಮ ವರ್ಕ್ ನೋಡಿನೇ ಇವಾಗ ಗೌರ್ಮೆಂಟನ್ನು ಎಕ್ಸ್ಟೆಂಡ್ ಮಾಡಿದೆ 1 ಇಯರ್. ಎಸ್, ಆ ವರ್ಕ್ ನೋಡಿ ಇವತ್ತು 1 ವರೆ ಎಕ್ಸ್ಟೆಂಡ್ ಮಾಡಿದ್ರು ಅಂತ ನಿಜನಾ? ಎಸ್ ಎಸ್, ಇಟ್ ಈಸ್ ರೆಕಗ್ನೈಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ our government, and thanks to the Secretary Ministry of Mines for his goodwill and good counsel. ಸೊ ಇವಾಗ ನಿಮ್ಮ ಕಮರ್ಷಿಯಲಿ NIRMಗೂ ಕೂಡ ಇದು ಬೆನಿಫಿಷಿಯಲಿ ಅಲ್ವಾ? ಹೌದು. ಯು ವಿಲ್ ಗೆಟ್ ಮೋರ್ ಕಸ್ಟಮರ್ಸ್ ಇನ್ ಮುಂದೆ. ಮೋರ್ ಕಸ್ಟಮರ್ಸ್ ಮಾತ್ರ, ಇವರು ಸಹ ದೇ ಆರ್ ಟೇಕಿಂಗ್ ಕೇರ್ ಆಫ್ ಅವರ್ TADA, ಅದರ್ ಥಿಂಗ್. ದೇ ಆರ್ ಪ್ರೊವೈಡಿಂಗ್ ಎಕ್ಸ್ಟ್ರೀಮ್ ಫೆಸಿಲಿಟೀಸ್, ಆಲ್ ದ ಫೆಸಿಲಿಟೀಸ್. ಐ ಮಸ್ಟ್ ಥ್ಯಾಂಕ್ ಎವ್ರಿ ಒನ್, ಆ್ಯಂಡ್ ಐ ಮಸ್ಟ್ ಥ್ಯಾಂಕ್ ದ ಟೀಮ್ NIRM. I must thank the director NIRM. I must thank the... ನಿಮ್ಗೇನೋ ಇನ್ವೈಟ್ ಮಾಡಿದಾರಾ ಈಗ ಫಂಕ್ಷನ್ಗೆ? ಇಲ್ಲ, ನಾವು ಆಲ್ರೆಡಿ ವಿ ಆರ್ ಡೂಯಿಂಗ್ ದ ಜಾಬ್. ಅಲ್ಲ, ನಮ್ಗೆ ಸ್ಪೆಷಲ್ ಇನ್ವಿಟೇಷನ್ ಇಲ್ಲ. ನಾವೇ ವಿ ಆರ್ ದ ಪೀಪಲ್ ಡೂಯಿಂಗ್ ದ ಜಾಬ್. ಹೋಸ್ಟ್. ವಿ ಆರ್ ದ ಹೋಸ್ಟ್ ಆ್ಯಕ್ಚುಲಿ. ಓಕೆ, ಈಗ ಅದು ಕಂಪ್ಲೀಟ್ ಆಗಿಲ್ಲ. ಓನ್ಲಿ ಗ್ರೌಂಡ್ ಫ್ಲೋರ್ ಆಗಿದೆ, ಫಸ್ಟ್ ಫ್ಲೋರ್ ಆಗಿದೆ. ಇಟ್ ವಿಲ್ ಟೇಕ್ ಅನದರ್ 1 year ಟು ಕಂಪ್ಲೀಟ್ ಫುಲ್ ಸ್ಟ್ರಕ್ಚರ್. ಫುಲ್ ಸ್ಟ್ರಕ್ಚರ್ ನಾನು ತೋರಿಸ್ತೀನಿ. ಲಾಸ್ಟ್ ವೀಕ್ ಫೋಟೋಗ್ರಾಫ್ ತೋರಿಸ್ತೀನಿ ನಿಮಗೆ. ಓಕೆ, ಲಾಸ್ಟ್ ವೀಕ್ ಐ ವಾಸ್ ದೇರ್. Okay. That I will show the photographs now. Okay. You can have a... So I am proud that okay, we could do something for the country. ಬೇರೆ ಇದು ಟೆಕ್ನಾಲಜಿಯಲ್ಲಿ ಸಿಕ್ಕಿಲ್ಲ, ನಾವೇ ಕೊಟ್ಟಿದ್ದು. ಸೊ ಐ ಆಮ್ ಪ್ರೌಡ್ ಇನ್ ದ್ಯಾಟ್. ಓಕೆ, ಥ್ಯಾಂಕ್ ಯು ಸರ್.